ಫೈನಲಿ ನಮ್ಮ ಮನು ಅವರು ನೀಟಾಗಿ ಜೋಡಿಸಿದ್ದಾರೆ. ಹಿಂದೆ ಹಾರ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ಎಷ್ಟಿದು? 400 320 ಮಾಡಾಕ್ಬಿಟ್ರ. ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಕೈ ರುಚಿ ಲಾಕ್ಸ್ ಅಂತ ಇರೋದು. ಇವಾಗ ನಾನು ನೇಮ್ ಬದಲಾಯಿಸಿದ್ದೀನಿ, ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್ ಅಂತ. ಸೊ ಕೈ ರುಚಿ ಲಾಕ್ಸ್ ಅಂತ ಏನಕ್ಕೆ ನೇಮ್ ಬದಲಾಯಿಸಿದೆ ಅಂತಲೂ ಒಂದು ಎಪಿಸೋಡ್ ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದೆ, ನಾನು ಬೇರೆ ಅಂದ್ಕೊಂಡು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದು. ಬಟ್ ಅದು ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್ ಅಂತ ನೇಮ್ ಬದಲಾಯಿಸಿದ್ದೀನಿ. ಅದನ್ನು ಒಂದು ವಿಡಿಯೋ ಮಾಡಬೇಕು, ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಯಾಕೆ ಅಂದರೆ ನಾಮಕರಣ ಇರೋ ಕಾರಣ. ನೋಡಿ, ನಾನು ಕೈ ಹಿಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಫೋನು ಅಷ್ಟು ಶೋಲ್ಡರ್ ಪೇಯ್ನ್ ಆಗ್ತಿದೆ. ಕಾರ್ಡ್ ಕೊಟ್ಟು ಬೆಂಗಳೂರಲ್ಲಿ ಕಾರ್ಡ್ ಅಂತೂ ಕೊಡೋದಕ್ಕಾಗ್ತಾಯಿಲ್ಲ. ಇನ್ನು ಇವತ್ತು ನಾವು ಊರಿಗೆ ಹೋಗಬೇಕು, ಆದರೂ ಕೂಡ ಕಾರ್ಡ್ ಕೊಡಲೇಬೇಕು. ಇನ್ನೂ ಒಂದು 5-6 ಮನೆ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವಾಗ ನನ್ನ ತಂಗಿ ಬರ್ತಾ ಇದ್ದಾಳೆ ರೆಡಿಯಾಗಿ. ನಾನು ಕೂಡ ರೆಡಿಯಾಗಿದ್ದೀನಿ. ರಾತ್ರಿ ಬಂದು 12 o'clock. ನೀನು ರೆಡಿಯಾಗಿಲ್ಲ, ನನ್ನ ಮಗ ಇನ್ನೂ ರೆಡಿ ಇಲ್ಲ. ಮನೆ ಇದೊಳ ಮೇಲೆ ಕಾಣಲ್ಲ. ಅಪ್ಪ, ನಾನು ಫೋನ್ ಹಿಡ್ಕೊಳಕ್ಕಾಗ್ತಾಯಿಲ್ಲ. ನೋಡಿ ಅವನೇ ಇವಾಗ ಎದ್ದಿರೋದು ಪಾಪ. ಅಲ್ಲಗಂದ ನೈಟು ಬಂದಿದ್ದು ನಾವು 12 o'clock ಬಂದಿದ್ದು. 4 o'clock ಎದ್ದಿರೋದು. ಅವನಿಗೆ ಎಕ್ಸಾಮ್ ಇದೆ, ಇವನಿಗೆ ಎಕ್ಸಾಮ್ ಮುಗೀತು. ಸೊ 4 o'clock ಎದ್ದು ಅವನ್ನ ಓದಿಸಿ ಅವನಿಗೆ ಕಳಿಸು, ಸ್ಕೂಲ್ಗೆ ಕಳಿಸಿ. ಇವಾಗ ನಾನು ರೆಡಿಯಾಗಿ ಅವಳು ಇವಾಗ ಬರ್ತಾಳೆ, ಹೊರಡಬೇಕು. ಇವತ್ತೆಲ್ಲ ಪರ್ಚೇಸ್ ಎಷ್ಟೊಂದಿದೆ ಗೊತ್ತಾ. ಕೋರಾಗ ಹೋಗ್ಬೇಕು, ಬಟ್ಟೆ ಇಸ್ಕೊಬೇಕು, ಊರಿಗೆ ಹೋಗ್ಬೇಕು, ಎಲ್ಲ ಕೆಲಸ ಐತೆ. ನಾನು ಫೋನ್ ಇಟ್ಕೊಳಕ್ಕೆ ಶೋಲ್ಡರ್ ಪೇಯ್ನ್ ಅಷ್ಟು ಬಂದಿದೆ. ಅಪ್ಪ, ರೋಡ್ ಹೇಗಾಗಿದೆ ಗೊತ್ತಾ, ಬೆಂಗಳೂರು ರೋಡ್ ಅಂತೂ ಒಂದು ರೋಡು ಚೆನ್ನಾಗಿಲ್ಲ, ಎಲ್ಲ ಇದಾಗ್ಬಿಟ್ಟಿದೆ. ಕೈ ನೋವು ಬಂದಿದೆ ಕಂದ. ಇದು ಏನಾಯ್ತು ಅಂದರೆ ಓಡಾಡಿ ಅಯ್ಯೋ ಆ ಥರ ಆಗಿದೆ. ಏನಕ್ಕೆ ಊರಿಗೆ ಹೋಗ್ಬೇಕು, ಅಲ್ಲೇ ಇರೋದಮ್ಮ. ಮೇಯ್ನು ಊರು ನಾಮಕರಣ ಅಲ್ಲಿರೋ ಕಾರಣ. ಸೊ ಅಲ್ಲಿ ತುಂಬಾ ಕೆಲಸ ಇದೆ ಊರಲ್ಲಿ. ಇವತ್ತೆಲ್ಲ ಮುಗಿಸ್ಕೊಂಡು ಇನ್ನೂ ಕೂಡ ಸಲೂನ್ ಹೋಗ್ಬೇಕು, ಹೋಗಿಲ್ಲ. ಬ್ಯಾಂಗಲ್ಸ್ ತೊಗೊಬೇಕು, ಸ್ಟಿಚಿಂಗ್ದು ಬರಬೇಕು, ಎಲ್ಲ ಪ್ಯಾಕ್ ಮಾಡಿಕೊಂಡು ನೈಟು 8 o'clock ಬಿಡಬೇಕು ಅಂತ ಫಿಕ್ಸ್ ಆಗಿದ್ದು. ಇಲ್ಲಕಂದ ಬ್ರಷ್. ಓಕೆ ಗೈಸ್, ಇವತ್ತೇನೇನಾಗುತ್ತೆ ನೋಡೋಣ. ಎಲ್ಲ ವಿಶ್ ಮಾಡಿ ಇವತ್ತು ಒಳ್ಳೇದಾಗಲಿ ಅಂತ. ಸಿಗೋಣ. ಎಲ್ಲಿ ಬಂದಿದ್ದಾಳೆ 2 wheeler ಎತ್ಕೊಂಡು ಹೊರಟ್ವಿ ಇವಾಗ. ನೋಡಿ, ಇದೆಲ್ಲಿ ಇಟ್ಕೊಬೇಕಾಗಿತ್ತು ಕಾರ್ಡು. ಮಲಗಿದ್ಲು, ಅದೆಷ್ಟು ಬೇಗ ರೆಡಿ ಆದ್ಲು ಗೊತ್ತಿಲ್ಲ. ಆಗ್ತಿಲ್ವಾ ಪಾಪ ಇವಳಿಗೆ. ಈ ಕಾರ್ಡ್ ಇಡ್ಬೇಕು ಒಳಗಡೆ ಒಂದು ಸ್ವಲ್ಪ, ಇಷ್ಟೊಂದೆಲ್ಲ ಹಿಡಿಯೋಕ್ಕಾಗಲ್ಲ. 4 o'clock ಕ್ಲಿನಿಕ್ ಇದೆ. ಅಷ್ಟರಲ್ಲಿ ಕಾರ್ಡ್ ಕೊಟ್ಟು ಮುಗಿಸಿ ಇವಳು ಬಂದು ಕ್ಲಿನಿಕ್ ಹೋಗಿ ಕ್ಲಿನಿಕಲ್ಲಿ ಡ್ಯೂಟಿ ಮಾಡಿ ಯಪ್ಪ ಅಲ್ಲಿಂದ ಅಲ್ಲಿ ಮತ್ತೆ ಎತ್ಕೊಳ್ಳೋದು. ಅಲ್ಲಿ ಮತ್ತೆ ಅಲ್ಲಿಂದ ನೈಟ್ ಕಾರ್ಡ್ ಕೊಡೋದು, 3 hours ಬ್ರೇಕ್ ಪಟ್ಕೊಳ್ಳೋದು, ನೈಟ್ ಕಾರ್ಡ್ ಕೊಡೋದು. ಇದೇ ಆಗಿದೆ. ಒಂದು ಸೈಡ್ ಕೊಡ್ತೀನಿ. ಇದ್ಯಾಕೆ ಮಾಮೂಲಿ ಕುತ್ಕೊ, ಮಾಮೂಲಿ ಓಡ್ಸೋಕೆ ಬರಲ್ವ ನಿಂಗೆ? ಇಷ್ಟು ದಿನ ಸ್ಯಾರಿ ಹಾಕೊಂಡು ಹೋಗ್ತಿದ್ದೆ, ಇವಾಗ ಡ್ರೆಸ್ ಹಾಕೊಂಡು ಹೋಗ್ತಾಯಿದ್ದೀನಿ. ಆಗ್ತಿಲ್ಲ. ಓಡಾಡಿ ಮಾಡಿದ ನಿದ್ರೆನೇ ಬರ್ತಿಲ್ವಲ್ಲ. ನಿದ್ರೆ ಮಾಡೋದಿಲ್ಲಿ ನಡಿ. ಇವಾಗ ಕುಮಾರಸ್ವಾಮಿಲೇ ಒಟ್ಟು ಬೆಂಗಳೂರು. ನನ್ನ ತಂಗಿ ಹೂ ಮೇಲೆ ಹೂವು ಇಟ್ಕೊಂಡ್ಬಿಟ್ಟಿದ್ದಾಳೆ. ಕುಂಕುಮ ಮೇಲೆ ಕುಂಕುಮ, ಅರ್ಶನದ ಮೇಲೆ ಅರ್ಶನ. ಅತ್ತಮ್ಮ ನೀವನೊಬ್ಬ ಎಲ್ಲೋದ್ರೂ ನಮ್ಮನ್ನು ಬಿಡಲ್ಲ. ಜೊತೆಗೆ ನಾನು ಯಾರನ್ನ ಈಗ ಈ ಸ್ಟಾರ್ಟ್ ಅಪಾರ್ಟ್ಮೆಂಟ್ ಹೇಗಿದೆ, ಹತ್ರ ಬಂದಿದ್ದೀವಿ. ಬಟ್ ಒಳಗಡೆ ಹೋಗೋಕ್ಕಾಗಲ್ಲ. ಅದರೊಳಗಡೆ ಹೋಗ್ಬೇಕು, ಇರಬೇಕು. ಆವಾಗ ಕಾರ್ಡೆಲ್ಲ ಕೊಟ್ಟಾಗಿ ಮುಗಿಸಿ ಇವಾಗ ಎಲ್ಲೋಗೋದು ನೆಕ್ಸ್ಟು? ಶಿವಪ್ರೀಟಿ ಸ್ಟಿಚಿಂಗು, ಬೋಟಿಕ್ಗೆ ಹೋಗ್ಬೇಕು. ಅಲ್ಲಿಂದ ಅಲ್ಲಿಂದ ಮನೆಯಿಂದ ನೆಕ್ಸ್ಟ್ ಸಲೂನು. ಮನೆಯಲ್ಲ ಬ್ಯಾಂಗಲ್
ದಿನ ನಮ್ಮ ಶೆಡ್ಯೂಲ್ ಪ್ಯಾಕಿಂಗ್ ಮಾಡ್ತೀವಿ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ನನ್ನ ಭಯ ಕೊಡೋಕ್ಕೆ ಇದೆ ನೋಡೋಣ ಭಯ ಅಂತ ನಾವಿಲ್ಲಿ ಶಿವಪ್ರೀತಿ ಅಂತ ಬೋಟಿಕ್ ಇರೋದು ಆರ್ ಆರ್ ನಗರ ರೋಡ್ ಆರ್ ಆರ್ ನಗರದಲ್ಲಿರೋದು. ನಾವಿಲ್ಲೇ ಬ್ಲೌಸಸ್ ಡ್ರೆಸ್ಸಸ್ ಎಲ್ಲ ಸ್ಟಿಚಿಂಗ್ ಕೊಡೋದು, ಇಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ಇಲ್ಲೇ ನಮ್ಮದು ರೆಡಿ ಇದೆ ಬ್ಲೌಸಸ್. ಇದು ಯಾರು ಸೀರೆ ಯಾರು ಬ್ಲೌಸು ಅಂತ ಕಮೆಂಟ್ ಮಾಡಿ ನೋಡೋಣ. ಇದು ಬ್ಯಾಕ್ ಇದು ಈ ಥರ ಆಗಿದೆ ಸ್ಟಿಚಿಂಗ್ ಫುಲ್ಲು. ಇವರೇ ಓನರು ಶಿವಪ್ರೀತಿ ಅಂತೇಳಿ. ಆಂಟಿ ಎಲ್ಲಿ ಇರೋದು ಆಂಟಿ? ಇದು ಡಬಲ್ ರೋಡ್ ಲೊಕೇಶನ್ ಬಂದಿರೋದು ಡಬಲ್ ರೋಡ್ ಶಿವಪ್ರೀತಿ ಅಂತೇಳಿ. ಸೊ ಇವ್ರು ಎನಿ ಟೈಮ್ ಇಲ್ಲೇ ಇರ್ತಾರೆ 10:30 10:30 ಮತ್ತು 4:30 to 8:00 ಇವ್ರು ಇಲ್ಲೇ ಇರ್ತಾರೆ. ಶಿವಪ್ರೀತಿ ಅಂತ ಹಾಕೋರೆ ಸಾಕು ಗೂಗಲಲ್ಲಿ, ಅದೇ ಕರ್ಕೊಂಡು ಬರುತ್ತೆ ಅಲ್ಲಿ. ಬೋರ್ಡ್ದಾಯ್ತು. ಇದೆಲ್ಲ ಸ್ಟಿಚಿಂಗ್ ಆಗಿರೋದು, ಇದೆಲ್ಲ ವರ್ಕ್ ಆಗಲಿ ಸ್ಟಿಚಿಂಗ್ ಆಗಲಿ ಸೂಪರಾಗಿರುತ್ತೆ. ಯಾವುದೇ ನೆಕ್ಸ್ಟ್ ಆಲ್ಟ್ರೇಷನ್ ಆಗಲಿ ಏನೂ ಇರಲ್ಲ. ನಾವು ಯಾವ ಪ್ಯಾಟ್ರನ್ ಕೊಡ್ತೀರಿ ಆ ಪ್ಯಾಟ್ರನಲ್ಲಿ ನಿಮ್ಮ ಮುಂದೆ ಇರುತ್ತೆ. ನನ್ನ ತಂಗಿದು ಕೂಡ ಸ್ಟಿಚಿಂಗ್ ಆಗಿದೆ, ಸಕ್ಕತ್ತಾಗಿ ಬಂದಿದೆ. ಅವಳು ಸರ್ಪ್ರೈಸ್ ಅಂತೆ. ನಾನು ಸರ್ಪ್ರೈಸ್ ಎಲ್ಲ ಇಟ್ಕೊಳ್ಳಲ್ಲ. ನೋಡಿ ಸಕ್ಕತ್ತಾಗಿ ಬಂದಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ಕಾಂಬಿನೇಷನ್ ಸೂಪರಾಗಿ ಬಂದಿದೆ. ಸೊ ಒಳಗಡೆನೆ ಈ ಥರ ಇಲ್ಲೇ ಸ್ಟಿಚ್ ಮಾಡ್ತಾ ಇರ್ತಾರೆ. ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಆಂಟಿನೇ, ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಹಾಂ ಕಂದ ಅದಕ್ಕಾಗೆ ಬರ್ತಾನೆ ನಮ್ಮ ಜೊತೆ. ಇಲ್ಲೊಂದು ವರ್ಕ್ ನಡೀತಾ ಇದೆ. ಇಷ್ಟೇ ಗೈಸ್. ನೆಕ್ಸ್ಟ್ ಡೀಟೇಲ್ಸ್ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸ್ಕೊಡ್ತೀವಿ ಎಲ್ಲಿ ಅಂತ. ಎಷ್ಟಿದು? 400 320 ಮಾಡಾಕ್ಬಿಟ್ರ? 200 ಇತ್ತು. ನಾವು ಬಂದಾಗೆಲ್ಲ 100 ರುಪೀಸ್ ಜಾಸ್ತಿ ಮಾಡ್ತಾರೆ ಗಾಯ್ಸ್. ನೋಡಿ ನಾವು ಭವಾನ ಕಂಗನ್ಸ್ ಅಂತ ಅಂದ್ಬಿಟ್ಟು ಆರ್ ಆರ್ ನಗರದಲ್ಲೇ ಇದೆ ಶಾಪು, ಅಲ್ಲಿ ಬಂದಿದ್ದೀವಿ. ಏನಿಲ್ಲ ಎಲ್ಲ ಇದೆ ಅಲ್ಲ, ಇದೆಲ್ಲ 200 ಇತ್ತು. ಇದೆಲ್ಲ 200 ಇತ್ತು. ಇದೆಲ್ಲ 400 ಮಾಡಿದ್ದಾರೆ. ಯಾಕೆಂದರೆ ಡಿಸೈನಾಗಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೇ ರೈಟ್ ಜಾಸ್ತಿ ಮಾಡಿದ್ದಾರೆ. ರೈಟು ಇಲ್ಲಮ್ಮ ತೆಗಿ, ರೈಟು ಜಾಸ್ತಿ ಮಾಡಿದ್ದಾರೆ. ಯಾವ ಥರ 200 ಇದು ಅಲ್ಲ, ಇದಲ್ಲ ಇದು 200. ಇದೆಷ್ಟು? 260. ಇದು ದಿಂಡು ಬಳೆ ಥರ ಇದೆ. ಇಲ್ಲಿ ದಿಂಡು ಬಳೆನೂ ಇದೆ. ನನ್ನ ಹತ್ರ ಇಲ್ಲ. ಇಲ್ಲಿ ರಾಜ್ ಪೋಷಿಮಾ ಏನೂ ಮುಟ್ಟಬಾರ್ದು. ಇಲ್ಲಿ ತುಂಬ ಸ್ಟ್ರಿಕ್ಟ್ ಇಲ್ಲಿ. ಓಕೆ, ಏನೋ ಮುಟ್ಟೋ ಆಗಿಲ್ಲ. ಇದು ಇಟ್ಬಿಟ್ಟಿದ್ದಾರೆ ಸಹನಾ. ಇಲ್ಲಿ ನೋಡಿ, ಇದನ್ನು ಇಟ್ಟವ್ರು. ಇವಾಗ ಎಲ್ಲ ಅಲ್ಲಿ ಹೋಗ್ತಾರೆ ಅಂತ ಮಾತ್ರ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ, A to Z. ನಿಮ್ಗೆ ಏನೇನು ಬೇಕು ಎಲ್ಲ ಇರುತ್ತೆ ಇಲ್ಲಿ. ಸ್ವಲ್ಪ ಬೆಲೆ ಜಾಸ್ತಿ, ತುಂಬಾ ರೈಟ್ ಜಾಸ್ತಿ ಇಲ್ಲಿ. ಬಂದೆ. ಓನ್ಲಿ ಗರ್ಲಿಗೆ ಮಾತ್ರ ಇದೆಲ್ಲ, ನಿಮ್ಗೊಳಗಲ್ಲ. ಇದು ಆ ಕ್ಲಿಪ್ಪಮ್ಮ ನೋಡಿಲಿ ಹಿಂದೆ. ಇಲ್ಲಿ ಹಾಕ್ಕೊಳ್ಳೋದಿಲ್ಲ, ಇಲ್ಲಿ ಹಾಕೋದು. ಎಲ್ಲಿ ತಗೊಂಡೆ ನೀನು? ಹೀಗೆ ಅಮ್ಮ ನೋಡಿಲಿ ಹೀಗೆ ನೋಡಿಲಿ. ಸರಿ, ಹೀಗೆ ಹಾಕ್ಕೊಳ್ಳೋದು ಬೇಕಾ? ಹುಡುಗಿನ ಮತ್ತೆ ಏನಕ್ಕೆ ಕರ್ದಿ ಕೇಳ್ತಿದ್ದಿ? ಇದು ಯಾರ್ಗಮ್ಮ ಅಂತ ಬಂದೆ. 260 ಇಷ್ಟು ತೊಗೊಂಡ್ವಿ. ಇಲ್ಲಿ ಬಂದು ನೋಡಿ ಇಷ್ಟು ತೊಗೊಂಡಿದ್ದೀವಿ. 4,000-5,000 ಬಿಲ್ ಆಗೋಯ್ತು ಇಲ್ಲೇನೆ. ಇದು ಲಗೇಜು, ಈ ಲಗೇಜು ಇದೆಲ್ಲ ಲಗೇಜ್ ಅಂತ ಐತಮ್ಮ. ಅಮ್ಮ ಈಗ ಜ್ಯುವೆಲರಿ ಶಾಪ್ ನೋಡಿ ಹೋಗ್ತಾ ಇದ್ದೀವಿ. ಆಗ್ತಿಲ್ಲ, ಬೆಳಗ್ಗೆ ಹಶು ಬೇರೆ ಆಗ್ತೈತೆ. ಟಿಫನ್ನು ಮಾಡಿಲ್ಲ ನಾವು.
ಟಿಫನ್ ಮಾಡ್ತಾನೆ ಕೆಲಸ ಮಾಡ್ತಾ ಇದ್ದೀನಿ. ಡಯಟ್ ಫುಲ್ಲು. ಜ್ಯುವೆಲ್ಲರಿ ಶಾಪ್ ಹೋಗೋಣ. ಇವನು ಸ್ಲಿಪ್ಪರ್ ಬೇಕಂತೆ. ನೋಡೋ ಸಹನ ಎಲ್ಲಾದ್ರೂ ಸ್ಲಿಪ್ಪರ್. ಫಸ್ಟ್ ಜ್ಯುವೆಲ್ಲರಿ ಶಾಪ್ ಹೋಗೋಣ. ಸಲೂನ್ಗೆ ಹೋಗ್ತೀವಲ್ಲ ಅವಾಗ ಗೈಸ್ ಟಿಫನ್ ಮಾಡಿದ್ದಿರೋದಕ್ಕೆ ಇವಾಗ 2 o'clock ಬಂದು ಇದನ್ನು ತಿಂತಾ ಇದ್ದೀನಿ. RR ನಗರದಲ್ಲಿರೋ ಕಾಫಿ ಕಟ್ಟೆಯಲ್ಲಿ ತೊಗೊಂಡಿದ್ದೀವಿ. ಇನ್ನು ಅವರು ದೋಸೆ ಹೇಳಿದ್ದಾರೆ, ಬಂದಿಲ್ಲ ಅವ್ರಿಗೆ. ವಾಂಗಿಬಾತ್ ಹೇಳಿದ್ವಿ, ನಮಗೆ ಬಂದಿದೆ. ಬರುತ್ತೆ ಇರ್ಕಂದ. ಇಷ್ಟ ಆಗಿದೆ ಇವತ್ತಿನ ಪರಿಸ್ಥಿತಿ. ರಾಗಿ ದೋಸೆ ಅಂದರೆ ಸೆಟ್ ದೋಸೆ ಇಲ್ಲ, ಸೆಟ್ ದೋಸೆ, ರಾಗಿ ದೋಸೆ. ನಮ್ಮದು ವಾಂಗಿಬಾತು, ಬಜ್ಜಿ, ವಡ ಇಷ್ಟಿದೆ ಗೈಸ್. ಸದ್ಯಕ್ಕೆ ಸಿಕ್ಕಿ ತಿನ್ಕೊಂಡು ಓಡ್ತಾ ಇರ್ಬೇಕು ನಾವು ಇವಾಗ. ಜೀವ ಬಂತ ಸ್ಲಿಪ್ಪರ್ ಹುಡುಕಿದ್ದು ಅಪ್ಪ. ಅಲ್ಲಿ ಕಾಫಿ ಕಟ್ಟೆಲಿ ಊಟದ ಟೈಮ್ಗೆ ಫಸ್ಟ್ ಫ್ಲೋರು ಊಟದ ಟೈಮ್ಗೆ ಟಿಫನ್ ಮಾಡಿಕೊಂಡು ಬಂದ್ವಿ ಸಲೂನೆಲ್ಲ ಮುಗಿಸ್ಕೊಂಡು ಪ್ಯಾಕಿಂಗ್ ಮಾಡ್ಕೊಬೇಕು. ಟೆಂಪಲ್ ಹೋಗ್ಬೇಕು ಇವತ್ತು. ಬೇಜಾನಿದೆ ಗೈಸ್. ದಿನ ಟೈಮ್ ನೋಡಿದ್ರೆ ಆಲೆ 3 o'clock 2 o'clock ಟೈಮೇ ಗೊತ್ತಿಲ್ಲ ಆ್ಯಕ್ಚುಲಿ. ಫಸ್ಟ್ ಫ್ಲೋರ್ ಅಮ್ಮ, ಅಲ್ಲೇ ಮೇಲೆ. ಅವ್ನು ಸ್ಟೆಪ್ ಯೂಸ್ ಮಾಡ್ತಾನೆ, ನಮ್ಮ ಕೈಲಿ ಆಗ್ತಾ ಇಲ್ಲ. ಕಾರ್ಡ್ ಕೊಡೋಕತ್ತು ಇದು ನೋಡಿ, ಈ ಥರ ಆ ಥರ ಹೋಗಿದೆ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿ ಟಿಫನ್ ಮಾಡಿಕೊಂಡು ಊಟ ಮಾಡಿಕೊಂಡು ಈಗ ಇಲ್ಲಿ ಬಂದಿದ್ದೀವಿ. ಇಲ್ಲೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಮುಗಿಸ್ಕೊಂಡು ಹೋಗಿ ಮನೇಲಿ ಪೂಜೆ ಮಾಡಿ ಟೆಂಪಲ್ ಹೋಗ್ಬೇಕು. ಇನ್ನು ಬೇಜಾನ್ ಕೆಲಸ ಬಂದಿದೆ. ಸಿಗೋಣ. ಸದ್ಯಕ್ಕೆ ಇಲ್ಲಿ ಸಲೂನಲ್ಲಿ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಸಿಗೋಣ. ನನ್ನ ತಂಗಿ ಓಡಾಡಿ ಕಪ್ಪಾಗಿದ್ದಾಳೆ. ಅವಳನ್ನ ವೈಟ್ ಮಾಡ್ತಾ ಇದ್ದೀನಿ. ಸೈಜ್ ಇದ್ರೆ ಮಾತ್ರ ತಗೊಳ್ಳೋದು. ಇದೆ ಓಕೆನಾ? ಹಾಂ, ಓಕೆ, ಡನ್. ಕರೆಕ್ಟಾಗಿದೆಯಾ ಸೈಜು? ಓಕೆ, ಡನ್. ಒಂದು ಪರ್ಚೇಸಿಂಗ್ ಆಗೋಯ್ತು 1 ನಿಮಿಷದಲ್ಲಿ. ಓಕೆ ಕಂದ ಬಾ ಹಾಕೋ. ಇವಾಗ ಪೂಜೆ ಎಲ್ಲ ಮುಗಿಸಿ ಧೂಪ ಹಾಕಿ ಮನೆಗೆ ಘಮ ಅಂಗ್ಲಿ ಅಂತ ಪೋಷಿಮಾದ್ ಬೇಡ. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಟೆಂಪಲ್ಗೆ ಹೋಗ್ಬೇಕು. ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಮಾಡಿಲ್ಲ, ಕ್ಯಾಬ್ ಮಾಡಿಲ್ಲ. ಕ್ಯಾಬ್ ಮಾಡು ಫಸ್ಟು. ಓಕೆ ಕ್ಯಾಬ್ ಮಾಡೋಣ. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಪ್ಯಾಕ್ ಮಾಡ್ಕೊಬೇಕು. ಪ್ಯಾಕಿಂಗ್ ಏನೂ ಆಗಿಲ್ಲ. ಅವ್ನು ಕಾಯಿ ಕಟ್ಟಿದ್ದ ನನ್ನ ಮಗ. ಕಾಯಿ ಬಿಚ್ಚಬೇಕು, ಇವತ್ತು ಲಾಸ್ಟ್ ಡೇಟು. ಅಲ್ಲಿಗೆ ಇವಾಗ ಹೊರಟ್ವಿ. ಟೆಂಪಲ್ ಮುಗಿಸ್ಕೊಂಡು ರೆಡಿ ಇದ್ದಾನೆ. ಅದೇ ಇರೋದು ಇವಾಗ ಗೈಸ್. ಫೈನಲಿ ಪ್ಯಾಕಪ್ ಎಲ್ಲ ಆಗಿದೆ. ಇವಾಗ ಊರಿಗೆ ಹೊರಡಬೇಕು. ಸೊ ನೋಡಬೇಕು. ಅಯ್ಯೋ ಯಪ್ಪ, ಲೋಡ್ ಆಗಿಬಿಟ್ಟಿದೆ. ಏನೂ ಮಾಡ್ಕೊಳ್ಳೋಕೆ ಟೈಮ್ ಇಲ್ದೇ ಹೆಂಗೆ ಬೇಕು ಹಂಗೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲಿ 9 o'clock ಆಗಿದೆ. ಹೊರಡೋಷ್ಟರಲ್ಲಿ 11 o'clock ಆಗ್ಬೋದು. ನಾಳೆ ಹೊರಟ್ರೆ ನಾಳೆ ಇಡೀ ದಿನ ಹೊರಡೋದೇ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತೀನಿರು ಸ್ವಲ್ಪ. ನನ್ನ ತಂಗಿ ಬಿರಿಯಾನಿ ಕಬಾಬ್ ಹಿಡಿದ್ಬಿಟ್ಟಿದ್ದಾಳೆ. ಕೂತ್ಬಿಟ್ಟಿದ್ದಾಳೆ. ಬಿರಿಯಾನಿ ಕಬಾಬ್ ನಾನು ಮಾಡೇ ಮಾಡ್ತೀನಿ ಅಂತ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ. ಹಾಂ, ಓಕೆ ಡನ್. ಇವನಿಂದಾನೆ ಎಲ್ಲ ಆಗಿರೋದು ಗೈಸ್. ಲೇಟು ನೋಡಿ. ಇಷ್ಟು ಲಗೇಜ್ ಇದೆ. ನಮ್ಮ ಲಗೇಜ್ ಅಲ್ದೇ ಎಕ್ಸ್ಟ್ರಾ ಲಗೇಜ್ ಇದು. ಟೈಮ್ ಆಲೆ 11 ಆಗಿದೆ. ನಾವಿವಾಗ ಹೊರಡಬೇಕು. ಎಲ್ಲ ಫುಲ್ ಪ್ಯಾಕಿಂಗ್. ನಮ್ಮ ಲಡ್ಡು ಇನ್ನೂ ಮಲಗಿಲ್ಲ. ಲಡ್ಡು ನಿದ್ರೆ ಬಂದಿಲ್ಲ ನಿನಗೆ? ನಿದ್ರೆ ಬಂದಿಲ್ಲ ಲಡ್ಡು? ಹಾಯ್ ಮಾಡು. ಹಾಯ್. ಲಡ್ಡು ನಿದ್ದೆ ಬಂದೋಗಿದೆ. ಪಾಪ ಲಡ್ಡು. 4 hours ಜರ್ನಿ. ಮನು ಮಲಗೋ ಆಗಿಲ್ಲ.
ನೋಡಿಲ್ಲ ಇಲ್ಲ ಕಾರ್ ತಗೊಂಬರೋಣ ಹೇಳ್ತೀನಿ. ಲಗೇಜೇ ಇದೆ ಗೈಸ್ ನೋಡಿಲ್ಲ ಇವ್ರ ದಿನ ಪ್ಯಾಕಿಂಗ್ ನಡೀತಾ ಇದೆ. ನಿದ್ದೆ ಬರ್ತೈತೆ. ಲಗೇಜ್ ಇದೆ. ನನ್ನ ಮಗ ಮಲ್ಕೊಂಡಿದ್ದಾನೆ. ಇವನ್ನೆಲ್ಲ ಟ್ರಯಲ್ ನೋಡಿ ಹಾಕ್ತಾ ಇದ್ದಾನೆ. ನಿದ್ದೆಗೂ ಫಸ್ಟ್ ಹಶುವಾಗ್ತಿದೆ. ಬನ್ನಿ 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 ಇಡೋಣ, ಲಗೇಜ್ ಇಡೋಣ. ಲಗೇಜ್ ಇಡಬೇಕು. ಎಷ್ಟೊಂದಿದೆ. ಅಯ್ಯೋ ಲಗೇಜ್ ಇಡ್ತಾ ಇದ್ದಾರೆ ಗೈಸ್. ಲಗೇಜ್ ನೋಡಿ ಇಲ್ಲಿ ನಾವೇನು ಊರಿಗೋಯ್ತಾ ಇದ್ದೀವೋ. ಲಡ್ಡು ನಾಮಕರಣಕ್ಕೆ ಎಷ್ಟು ಕಷ್ಟಪಡ್ತೀವಿ ನೋಡಿ. ಸೂಟ್ ಕೇಸ್ ಹಿಡಿತಲ್ಲ. ಇನೋವಾ ಇದೊಂದು ಹಿಂಸೆ. ಡಿಕ್ಕಿ ಇರಲ್ಲ ಇನೋವಾದಲ್ಲಿ. ಡಿಕ್ಕಿ ಆಗಲೇ ಇರಲ್ಲ. ಡೋರ್ ಕೂರ್ಬೇಕಲ್ಲೋ. ಟ್ರೈ ಮಾಡ್ತಾ ಇದ್ದಾರೆ. ಆಗಲ್ಲ, ಮೇಲೆ ಹೊಡೆಯುತ್ತೆ ಟಚ್. ಎಷ್ಟು ಕಾರಲ್ಲಿ ಓಡಾಡಿದ್ದಾಳೆ ಹಬ್ಬ. ಇವೆಲ್ಲ ಇಟ್ಕೊಂಡು ಹೋಗೋದು ಹೇಗೆ ಗೊತ್ತಾಗ್ತಿಲ್ಲ. ಪ್ರಶ್ನೆ ಆಗಿದೆ. ಆದರೂ ಮಿಡ್ ನೈಟಲ್ಲಿ ಬೆಂಗಳೂರು ಬಿಡ್ತಾ ಇದ್ದೀವಿ. ಫೈನಲಿ ನಮ್ಮ ಮನು ಅವರು ನೀಟಾಗಿ ಜೋಡಿಸಿದ್ದಾರೆ. ಹಿಂದೆ ಡಿಕ್ಕಿ ಫುಲ್ಲಾಗಿದೆ. ಈಗ ಡಿಕ್ಕಿ ಆಗುತ್ತಾ? ಕ್ಲೋಸ್. ವಾ ವೆರಿ ಗುಡ್ ಮನು, ಚಪ್ಪಾಳೆ. ಇದೊಂದು ಉಳಿದಿದೆ. ಇದನ್ನು ನೋಡಿ ನಮ್ಮ ಅವಸ್ಥೆ. ಮನು ಮೇಲಿದು. ಮನು ವರ್ಷ ಹಿಂಗೆ ಎತ್ಕೊಂಡು ಕೂತ್ಕೊಳ್ಳಿ. ಮಾಡಿಬಿಡ್ತಾನೆ, ಜಾಗ ಮಾಡ್ತಾನೆ ಈಗ ಮನು. ಓ ಚಕಬಲಕ್ ಹಾಕೊಳ್ಳೋದು. ಎಲ್ಲ ಟ್ರಯಲ್ ಮಾಡ್ತಾರೆ ಕುತ್ಕೊಳ್ಳೋಕ್ಕೆ. ಬೆನ್ನಿಗೆ ಹಾಕೊಳ್ಳಿ, ಒತ್ಕೊಳ್ಳೋಕ್ಕೆ, ಹಾಸ್ಕೊಳ್ಳೋಕ್ಕೆ ಎಲ್ಲ ಮಾಡ್ಕೊಳ್ಳಿ. ಏ ಅಪ್ಪ, ಪೇಪರ್ ಮೇಲೆಲ್ಲ ದೇವ್ರು ನೋಡೋದಾದ್ರೆ ಪ್ರಪಂಚ ಏನೋ ಆಗಿರೋದು ಕೊಡು. ಈ ಬಳೆ ಬೇಡ ಅದು. ಅಯ್ಯೋ ಬಳೆಗಳದು ಹೋಗ್ಬಿಡುತ್ತೆ. ಅಲ್ಲಿ ಇಟ್ಕೊಳ್ಳೋಣ, ಅಲ್ಲಿ ಇಲ್ಲೆಲ್ಲರೂ ಇಡೋಣ, ಇಟ್ಕೊಳ್ಳೋಣ ಬಳೆ. ಫೈನಲಿ ಎಲ್ಲ ಆಯಿತು. ನಿದ್ದೆ ಇಲ್ಲ, ನಿದ್ರಾ ದೇವತೆ ಒಲಿತಾವಳೆ. ಏನೋ ಏನೈತೆ ನಿಮ್ಗಾಗಿ ತಂದಿರೋದು. ಏನೋ ಮಲಗೋ ಆಗಿಲ್ವಂತೆ. ಮಲಗಿದ್ರೆ ನೀರು ಹಾಕ್ತಾರಂತೆ. ನಾವು ಹಾಕ್ತೀವಿ. ನಮ್ಮ ಹತ್ರನೂ ಇದೆ ಬಾಟಲ್ ಗುರು. ನಾವು ಎರ್ಚದೆ ನೀರು. ನೀವಿಬ್ಬರೇ ಕುತ್ಕೊಬೇಕು ಮಾತಾಡ್ಕೊಂಡು. ನಾವೆಲ್ಲ ಫುಲ್ ಬೆಳಗ್ಗೆನ ಕೆಲಸ ಮಾಡಿದ್ದೀವಿ ಎಲ್ಲಪ್ಪ. ಓಹೋ ಏನೋ ಮಾಡ್ತಾವ್ರೆ. ನೀಟಾಗಿ ಹಾಸ್ತವ್ರೆ ಮಲ್ಕೊಡ್ಲಿ ಅಂತ. ಲೋ ಮೈ ಗಾಡ್, ಹಾಕೊಂಡು ಮಲ್ಕೊಂಡ್ರಾಯ್ತಂತೆ ಫುಲ್ಲು. ಬರ್ಜರಿ ರೆಡಿ ಆಯಿತು. ಕಾರಿಗೆ ಲಗೇಜು. ಈಗ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು. ಅವ್ರಿನ್ನೂ ಬಂದಿಲ್ಲ. ಕೋರಾದಿಂದ ಬಂದಿದೆ ಇವತ್ತು ಬಟ್ಟೆ. ಕೋರಾದಿಂದ ಎಲ್ಲ ಡ್ರೆಸ್ಸಸ್ ಬಂದಿದೆ. ಕುತ್ಕೊಂಡು ಟ್ರಯಲ್ ಮಾಡ್ತಾರೆ. ನಾನಿಲ್ಲಿ ಆಯ್ತು. ಕುತ್ಕೊಂಡು ಟ್ರಯಲ್ ಮಾಡ್ತಾ ಇದ್ದಾರೆ. ಬುದ್ಧಿವಂತರಪ್ಪ ಇರೋ. ಟ್ರಯಲ್ ನೀವು ಒಬ್ಬನೇ ಫ್ರೀ. ಇನ್ ನೋಡಿ ಗೈಸ್, ಹೊರಟಿದ್ದೀವಿ. 5:30 ಹೋಗ್ತೀವಿ ಫೈನಲಿ. ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಊರಿಗೆ ಹೋಗೋಷ್ಟರಲ್ಲಿ ಬಿಡ್ತಾ ಇರ್ಲಿಲ್ಲ, ಅದಾಗ್ತಿರ್ಲಿಲ್ಲ. ಯಾಕಂದ್ರೆ ಮಗು ಇರೋದ್ರಿಂದ ಹೊರಡ್ತಾ ಇದೀವಿ ಗೈಸ್. ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 9 ಗಂಟೆ ಸರಿ ಆಯ್ತಾ? ಎಲ್ಲ ಪ್ಯಾಕ್ ಮಾಡ್ಕೊ. ಇವಾಗ 3 ಅವರ್ ಆಗೈತೆ. ಬೆಳಿಗ್ಗೆ 4 ಅವರ್ ಆಗಿರೋದು. ರೆಡಿ ಆಗ್ತಿದ್ದಾಳೆ. ಮಲ್ಗಿ ಎದ್ದಿ ಗೈಸ್. ನಿದ್ದೆ ಆಯ್ತಾ ಕಂದ? ನಿದ್ರೆ ಆಯಿತು. ನಮ್ಮನ್ನು ನಿದ್ದೆ ಮಾಡಿ ಬೇಡಿ ಅಂತೇಳಿ ಇವರೇ ನಿದ್ದೆ ಮಾಡಿ ಫುಲ್ ನಿದ್ದೆ. ಝೂಮ್ ಆಗ್ತೀನಿ ನೋಡಿ, ಫುಲ್ ನಿದ್ದೆ. ಲೂಡೋ ಲಡ್ಡು ಮಲಗಿದ್ದಾನೆ. ನಾವಿಲ್ಲಿ ಕಾಫಿ ಡೇಗೆ ಬಂದಿದ್ದೀವಿ. ಹುಣಸೂರಲ್ಲಿರೋ ಕಾಫಿ ಡೇ. ಮನೇನ 1/2 ಅವರ್, ಬಟ್ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳಿ ಕಾಫಿ ಡೇಗೆ ಬಂದಿದ್ದೀವಿ. ಆರ್ಡ್ರ್ ಮಾಡ್ತಾ ಇದ್ದಾರೆ.
ಹಾಂ ನಮ್ದಾಯ್ತು ಆರ್ಡರ್. ನಿಮ್ಗೇನು ಬೇಕು, ಅವ್ರವ್ರಿಗೆ ಏನೇನು ಬೇಕು ಅದು ನಮ್ದಾಗಿದೆ. ಕ್ಯಾಮ್ರಾಮ್ಯಾನ್ ಹರ್ಷ ಇರ್ಬೇಕಾದ್ರೆ ನನಗೆ ಯಾಕೆ ಟೆನ್ಷನ್ನು. ರೈಸ್ 2:30 ಆಗಿದೆ, 12:30 ಬಿಟ್ಟಿದೆ, 2:30 ಹುಣಸೂರಲ್ಲಿದ್ದೀವಿ ಈ ಕಾಫಿ ಡೇಲಿ. ಈಗ ಸ್ಟ್ರಾಂಗಾಗಿ ಕಾಫಿ ಕುಡ್ಕೊಂಡು ಮನೆಗೆ ಹೋಗಿ ಮಲ್ಕೋಬೇಕು. ಮನೆಗೆ ಹೋಗೋಷ್ಟರಲ್ಲಿ 3:30ನಾ, 3:30 ಆದರೂ ಆಯಿತು, 4 o'clock ಆದರೂ ಹೋಯ್ತು. ಫಿನಿಶ್. ಇವತ್ತಿನ ನೈಟು ಫುಲ್ ನಿದ್ರೆ ಇಲ್ಲ ಏನಿಲ್ಲ. 3 hours ನಿದ್ರೆ ಮಾಡ್ಬೋದು ಮನೆಗೆ ಹೋಗಿ ಅಷ್ಟೇ. ಬೆಳಗ್ಗೆ ತುಂಬ ಕೆಲಸಗಳು. ಸಾರಿ, ಬರಲಿ ಅದು. ಹಾಟ್ ಕಾಫಿ, ಒಂದು ಐಸ್ ಕ್ರೀಮು, ಒಂದು ಬ್ರೌನಿ, ಒಂದು ಕೋಲ್ಡ್ ಕಾಫಿ, ಅಲ್ಲೊಂದು ಹಾಟ್ ಕಾಫಿ. ಇವನು ಬ್ರೌನಿ ಹೇಳಿದ್ದಾನೆ, ಬರ್ತಿದೆ ಬ್ರೌನಿ. ನಿನಗೇನು ಕಾಫಿನಾ? ಹಾಟ್ ಕಾಫಿ. ಹಾಟ್ ಕೊಟ್ಬಿಟ್ಟಿದ್ದಾನೆ, ಸೊ ನಮಗೆ ಹಾಟ್ ಬೇಡ. ಬ್ರೌನಿ ಪಶಿಮ ಇಲ್ಲೊಂದು ಹಿಂಗೆ. ಇಲ್ಲಿ ನೋಡಿ, ಇಲ್ಲಿ ರ್ಯಾಬಿಟ್ ದುಡ್ಡು ಮಾಲ್ಬೇಡಲಿ. ಇಲ್ಲಿ ನೋಡಿಲಿ, ಗಂಡ ಎಂದಿ ತಮ್ಮ. ಏನು ಪೋಷಿ, ಏನು ಹೇಳು. ಗಂಡ ಎಂದಿ ತಮ್ಮ. ಗಂಡ ಹೆಂಡತಿ ಮಗ, ತಮ್ಮ ಅಲ್ಲ ಅದು. ಅಪ್ಪ. ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 9 ಗಂಟೆ. ಸರಿ ಆಯ್ತಾ, ಎಲ್ಲ ಪ್ಯಾಕ್ ಮಾಡ್ಕೊ. ಇವಾಗ 3 hour ಆಗೈತೆ.